ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 11, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಚರ್ಚೆಯ ಮೊದಲನೇ ಆರ್ಟಿಕಲನ್ನು ತೆಗೆದುಕೊಳ್ಳುವಂಥದ್ದಾದರೆ, ಸೆಂಟರ್ ಪ್ರಿಸ್ಕ್ರೈಬ್ಸ್ ಲೇಬಲ್ಸ್ ಫಾರ್ ಆಲ್ ಫೋಟೋ ರಿಯಲಿಸ್ಟಿಕ್ AI ಕಂಟೆಂಟ್ ಆನ್ಲೈನ್. ಈ ಒಂದು ಇಶ್ಯೂವನ್ನು ಗಮನಿಸೋದಾದರೆ, GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್ ಆಗಿರ್ಬೋದು, GS ಪೇಪರ್ 3 ಅಂತ ಬಂದಾಗ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಅಥವಾ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ನಾವು ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಇದನ್ನು ರೆಗ್ಯುಲೇಷನ್ ಮಾಡಲಿಕ್ಕಂತಲೇ ಹೊಸದಾಗಿರುವಂತಹ ಒಂದು ತಿದ್ದುಪಡಿಯನ್ನು ತೆಗೆದುಕೊಂಡು ಬರ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಲಿ. 2026ರಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ಅಮೆಂಡ್ಮೆಂಟ್ಸ್ ರೂಲ್ ನಡಿನಲ್ಲಿ ಏನು ಚೇಂಜಸನ್ನು ಮಾಡಿದ್ದಾರೆ ಅಂತ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಪ್ರಸ್ತುತವಾಗಿ ರೆಗ್ಯುಲೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸಾಕಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಜನ್ರೇಟ್ ಆಗಿರ್ತಕ್ಕಂತಹ ವಿಡಿಯೋಗಳನ್ನಾಗಿರ್ಬೋದು, ಫೋಟೋಗಳನ್ನು ನಾವು ನೋಡಿದಾಗ ವ್ಯಕ್ತಿಗತವಾಗಿರ್ತಕ್ಕಂತಹ ಒಂದು ಘನತೆಯನ್ನು ಧಕ್ಕೆ ಮಾಡ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಜೊತೆಗೆ ಅನ್ನೆಸೆಸರಿ ಆಗಿರುವಂತಹ ಅಥವಾ ಫೇಕ್ ಇನ್ಫಾರ್ಮೇಷನ್ಸ್ಗಳು ಹೆಚ್ಚು ಸರ್ಕ್ಯುಲೇಟ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಸಹ ನಾವು ಗಮನ ಹರಿಸ್ಬೋದು. ಯಾವುದೇ ಒಂದು ಫೋಟೋವನ್ನು ಅಥವಾ ಇಮೇಜನ್ನು ನೋಡಿದಾಗ ಅದು ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ, ಆದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಡೀಪ್ ಫೇಕ್ ಟೆಕ್ನಾಲಜಿ ಮುಖಾಂತರ ಜನ್ರೇಟ್ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಹಂತದಲ್ಲಿ ಪ್ಲ್ಯಾಟ್ಫಾರ್ಮ್ಸ್ಗಳಿರುತ್ತಲ್ಲ, ಇಂಟರ್ಮೀಡಿಯರಿ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುವಂತೆ ಸರ್ಕಾರ ಈ ಒಂದು ರೆಗ್ಯುಲೇಷನ್ಸನ್ನು ತಗೊಂಡ್ಕೊಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು. IT ರೂಲ್ಸ್ಗೆ ಸಂಬಂಧಪಟ್ಟಂತೆ ಈ ಮೊದಲು ಯಾವ ರೀತಿಯಾದಂಥ ಒಂದು ಕಾನೂನು ಇದೆ ಅಂತ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಬೇಕಾಗಿರುವಂತಹ IT ರೂಲ್ಸಲ್ಲಿರುವಂತಹ ಕೆಲವೊಂದಿಷ್ಟು ಸೆಕ್ಷನನ್ನು ಗಮನ ಹರಿಸೋದಾದರೆ, ಪ್ರಪ್ರಥಮವಾಗಿ ನಾವು ನೋಡಬೇಕಾಗಿರೋದು IT ಆ್ಯಕ್ಟ್ 2000 ನಡಿಯಲ್ಲಿ ಸೆಕ್ಷನ್ 69A ಕಂಡುಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಅಂಡರ್ ಸೆಕ್ಷನ್ 69A ನಡಿಯಲ್ಲಿ ಸರ್ಕಾರ ಏನು ಮಾಡ್ಬೋದು ಅಂತಂದರೆ, ಇರ್ರಿಲಿವೆಂಟ್ ಆಗಿರ್ತಕ್ಕಂತಹ ಕಂಟೆಂಟ್ ಇರುತ್ತಲ್ಲ, ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕಂಟೆಂಟ್ ಇತ್ತಂದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಸರ್ಕಾರಕ್ಕೆ ಒಂದು ಎಂಪವರ್ಮೆಂಟ್ ಕಂಡೀಷನನ್ನು ನಾವು ಗಮನ ಹರಿಸ್ಬೋದು. ಸೆಕ್ಷನ್ 69A ನಡಿಯಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ ಅವರು ಕಂಟೆಂಟನ್ನು ರಿಮೂವ್ ಮಾಡ್ತಾರೆ ಅಂತಂದರೆ, ಒಂದು ವೇಳೆ ಇವಾಗ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ ರಾಷ್ಟ್ರದ ಭದ್ರತೆಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ ಅಂದ್ಕೊಳ್ಳಿ, ಅಥವಾ ಸಾರ್ವಜನಿಕವಾಗಿರ್ತಕ್ಕಂಥ ಸುವ್ಯವಸ್ಥೆ ಪಬ್ಲಿಕ್ ಆರ್ಡರ್ಗೆ ಸಂಬಂಧಪಟ್ಟಂಥ ಇಶ್ಯೂ ಇರ್ಬೋದು, ಸವರ್ನಿಟಿ ಸಾರ್ವಭೌಮತ್ವಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ, ಪಬ್ಲಿಕ್ ಆರ್ಡರ್ ಹಾಗೂ ಸವರ್ನಿಟಿಗೆ ಸಂಬಂಧಪಟ್ಟಂಥ ಇಶ್ಯೂ ಇದ್ದಾಗ ಕಂಟೆಂಟನ್ನು ಈಸಿಯಾಗಿ ಅವರು ರಿಮೂವ್ ಮಾಡ್ಬೋದು. ಇಂಟರ್ಮೀಡಿಯೇಟ್ಗೆ ಕೆಲವೊಂದಿಷ್ಟು ಡೈರೆಕ್ಷನ್ಸನ್ನು ಕೊಡ್ತಾರೆ, ನೀವು ಇಮಿಡಿಯೇಟಾಗಿ ಆ ಒಂದು ಕಂಟೆಂಟನ್ನು ರಿಮೂವ್ ಮಾಡಿ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನನ್ನು ಕೊಟ್ಟು ಆದಮೇಲೆ ಪ್ಲ್ಯಾಟ್ಫಾರ್ಮ್ಗಳು ಕಂಟೆಂಟನ್ನು ರಿಮೂವ್ ಮಾಡಬೇಕಾಗುತ್ತೆ. ಇದೊಂದು ಮ್ಯಾಂಡೇಟರಿ ಸ್ಟೆಪ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೂ IT ಆ್ಯಕ್ಟ್ 2000 ನಡಿಯಲ್ಲಿ ಅನದರ್ ಸೆಕ್ಷನ್ ಈಸ್ ಇಂಪಾರ್ಟೆಂಟ್. ಸೆಕ್ಷನ್ 79 ಸಬ್ ಕ್ಲಾಸ್ 3 ಸಬ್ ಕ್ಲಾಸ್ B ನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಕ್ಲಾಸನ್ನು ನಾವು ನೋಡ್ಬೋದು. ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ ಅಂತಂದರೆ ಪ್ಲ್ಯಾಟ್ಫಾರ್ಮ್ಗಳಿರುತ್ತಲ್ಲ, ಆ ಪ್ಲ್ಯಾಟ್ಫಾರ್ಮ್ಗಳ ಮೇಲೆ ನಾವು ಅಲಿಗೇಷನ್ಸನ್ನು ಹಾಕುವಂತಿಲ್ಲ. ಕಂಟೆಂಟ್ ಇವಾಗ ಸರ್ಕ್ಯುಲೇಟ್ ಆಗ್ತಾ ಇದೆ ಅಂತಂದರೆ ಯಾರು ಕಂಟೆಂಟನ್ನು ಅಪ್ಲೋಡ್ ಮಾಡಿರ್ತಾರಲ್ಲ ಅವ್ರ ಮೇಲೆ ಒಂದು ಚಾರ್ಜಸನ್ನು ಹಾಕ್ತಾರೆ ಹೊರತಾಗಿ ಪ್ಲ್ಯಾಟ್ಫಾರ್ಮ್ಗಳು ಇದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ ಅನ್ನುವಂಥದ್ದಾಗಿ. ಆದರೆ ಸರ್ಕಾರ ಕೊಡ್ತಾ ಇರುವಂಥ ಒಂದು ಡೈರೆಕ್ಷನನ್ನು ಅವರು ಫಾಲೋ ಮಾಡಲೇಬೇಕು. ಅವರು ರಿಮೂವ್ ಮಾಡಂದಾಗ ರಿಮೂವ್ ಮಾಡಬೇಕು, ಮಾಡಿಲ್ಲ ಅಂತಂದರೆ ಈ ಒಂದು ಸೇಫ್ ಹಾರ್ಬರ್ ಪ್ರೊಟೆಕ್ಷನನ್ನು ರಿಮೂವ್ ಮಾಡಲಾಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 79 ಸಬ್ ಕ್ಲಾಸ್ 3 ಸಬ್ ಕ್ಲಾಸ್ B ನಡಿಯಲ್ಲಿ ಯಾವ ರೀತಿಯಾಗಿ ಪ್ಲ್ಯಾಟ್ಫಾರ್ಮ್ಗಳಿಗೆ ಸೇಫ್ ಹಾರ್ಬರ್ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಸರ್ಕಾರ ಪ್ಲ್ಯಾಟ್ಫಾರ್ಮ್ಗಳಿಗೆ ಅನ್ಲಾಫುಲ್ ಆಗಿರುವಂಥ ಒಂದು ಕಂಟೆಂಟನ್ನು ರಿಮೂವ್ ಮಾಡಿ ಅಂತ ಡೈರೆಕ್ಷನನ್ನು ನೀಡ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿರುವಂಥ IT ರೂಲ್ಸ್ 2021 ನಡಿನಲ್ಲಿ ರೂಲ್ 3 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ D ನಡಿನಲ್ಲಿ ನಾವು ಗಮನ ಹರಿಸ್ಬೋದು. ಡೈರೆಕ್ಷನನ್ನು ಯಾವ ರೀತಿಯಾಗಿ ನೀಡ್ತಾ ಇದೆ, ಸರ್ಕಾರದ ಒಂದು ಆರ್ಡರ್ನ ಆಧಾರದ ಮೇಲೆ ಪ್ಲ್ಯಾಟ್ಫಾರ್ಮ್ಗಳು ಕಂಟೆಂಟನ್ನು ರಿಮೂವ್ ಮಾಡಬೇಕು ಅನ್ನುವಂಥದ್ದನ್ನು ಎಂಫಸಿಸ್ ಮಾಡ್ತಾ ಇರೋದು IT ರೂಲ್ 2021 ನಡಿಯಲ್ಲಿ. ಮೊದಲು 2000 ಆ್ಯಕ್ಟ್ ಅಂತ ನಾವು ಬಂದಾಗ ಅಲ್ಲಿ ಯಾವ ರೀತಿ ಅಂತ ಸೇಫ್ ಹಾರ್ಬರ್ ಇದೆ, ಸರ್ಕಾರಕ್ಕೆ ಇರ್ತಕ್ಕಂಥ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸುವಂಥದ್ದು. ಪ್ಲ್ಯಾಟ್ಫಾರ್ಮ್ಗಳು ಮ್ಯಾಂಡೇಟರಿಲಿ ಕಂಟೆಂಟನ್ನು ರಿಮೂವ್ ಮಾಡಬೇಕು ಅಂತ IT ರೂಲ್ಸ್ 2021 ನಲ್ಲಿರುವಂಥ ರೂಲ್ನ ಆಧಾರದ ಮೇಲೆ ಮೆನ್ಷನನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಸಹ ಸೆಕ್ಷನ್ 79 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ 1 B ಸಹ ಸಪೋರ್ಟ್ ಮಾಡುತ್ತೆ ಅಂತ ಗಮನ ಹರಿಸ್ಬೋದು. ಇವಾಗ ಏನು ಚೇಂಜಸನ್ನು ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ.
ಪ್ರಸ್ತುತವಾಗಿ 2026ರಲ್ಲಿ ಮಾಡಿರುವಂಥ ಒಂದು ಬದಲಾವಣೆ ಅಂತಂದರೆ ಒಂದು ಟೈಮ್ ಲೈನ್ ಬದಲಾವಣೆ ಮಾಡಿದ್ದಾರೆ. ಈ ಮೊದಲು ಕಂಟೆಂಟನ್ನು ರಿಮೂವ್ ಮಾಡಿ ಅಂತ ಡೈರೆಕ್ಷನನ್ನು ನೀಡ್ತಾ ಇತ್ತಲ್ಲ, ಆವಾಗ 24ರಿಂದ 36 ಗಂಟೆಗಳ ಕಾಲ ಒಂದು ಕಾಲಾವಧಿಯನ್ನು ಕೊಡ್ತಾ ಇತ್ತು. ಓಕೆ, 24 to 36 ಅವರ್ಸ್ ತನಕ ಟೈಮ್ ಇರ್ತಿತ್ತು ಇಂಟರ್ಮೀಡಿಯರಿ ಪ್ಲ್ಯಾಟ್ಫಾರ್ಮ್ಗಳಿಗೆ. ಸೊ ಇವರು ಏನು ಮಾಡ್ಬೋದಿತ್ತು, ಕಂಟೆಂಟನ್ನು ರಿಮೂವ್ ಮಾಡುವಂಥ ಹಂತದಲ್ಲಿ ರಿಲ್ಯಾಕ್ಸ್ ಆಗ್ಬೋದಿತ್ತು, ಸರಿಯಾದಂಥ ಒಂದು ಸಮಯ ತೆಗೆದುಕೊಂಡು ಆಮೇಲೆ ರಿಮೂವ್ ಮಾಡ್ಬೋದಿತ್ತು. ಆದರೆ ಟೈಮ್ ಲೈನ್ ನಡಿನಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಈ ಮೊದಲು 36 ಅವರ್ಸ್ ಮ್ಯಾಕ್ಸಿಮಮ್ ಇತ್ತಲ್ಲ, ಇವಾಗ 3 ಅವರ್ಸ್ಗೆ ರಿಡಕ್ಷನನ್ನು ಮಾಡಿದ್ದಾರೆ. ಒಂದು ವೇಳೆ ಕಂಟೆಂಟ್ ತುಂಬ ಸೆನ್ಸಿಟಿವ್ ಇತ್ತಂದರೆ 2 ಅವರ್ಸ್ ಒಳಗಾಗಿ ಅವರು ಆ ಕಂಟೆಂಟನ್ನು ರಿಮೂವ್ ಮಾಡಬೇಕು ಅಂತ ಹೊಸದಾಗಿರುವಂಥ ಒಂದು ಅಮೆಂಡ್ಮೆಂಟ್ ನಡಿಯಲ್ಲಿ ಅಥವಾ ಹೊಸದಾಗಿರುವಂಥ ರೂಲ್ಸ್ನಲ್ಲಿ ಇರುವಂಥ ಅಪ್ಡೇಷನನ್ನು ನಾವು ಗಮನಿಸ್ಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ರೀತಿಯಾಗಿ IT ರೂಲ್ಸ್ಗಳ ಮುಖಾಂತರ, ಬಿಕಾಸ್ ಇವಾಗ ನೋಡಿ ಪ್ರಸ್ತುತವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಸಾಕಷ್ಟು ಸೆಲೆಬ್ರಿಟೀಸ್ಗಳಿಗೆ ಸಂಬಂಧಪಟ್ಟಂತೆ ಫೇಕ್ ಆಗಿರುವಂಥ ವಿಡಿಯೋಗಳನ್ನು ಮಾಡಿ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಸೊ ಏನಿಲ್ಲ, ಅವ್ರಿಗೆ ಒಂದು ವ್ಯೂ ಬರಬೇಕು ಅನ್ನುವಂಥ ಇಂಟೆನ್ಷನ್ ನಡಿಯಲ್ಲಿ ಅವರ ಒಂದು ಪರ್ಸ್ನಲ್ ಆಗಿ ಯಾವ ರೀತಿಯಂಥ ಸೆನ್ಸಿಟಿವಿಟಿಯನ್ನು ಕ್ರಿಯೇಟ್ ಮಾಡ್ಬೋದು ಆ ವ್ಯಕ್ತಿಗೆ ಅಂತ ವಿಚಾರನೇ ಮಾಡ್ತಾ ಇಲ್ಲ ಅನ್ನುವಂಥ ಸ್ಥಿತಿಗತಿಗಳನ್ನು ಸಹ ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಸರ್ಕಾರ IT ರೂಲ್ಸ್ ನಡಿಯಲ್ಲಿ ಬದಲಾವಣೆ ಮಾಡ್ತಾ ಇರೋದನ್ನು ಗಮನ ಹರಿಸ್ಬೋದು. ಈ ಮೊದಲು ಪ್ಲ್ಯಾಟ್ಫಾರ್ಮ್ಗಳಿಗೆ ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ ಅನ್ನೋದಿತ್ತಲ್ಲ, ಒಂದು ವೇಳೆ ಪ್ಲ್ಯಾಟ್ಫಾರ್ಮ್ಗಳು ಗೊತ್ತಿದ್ದೂ ಕೂಡ ಆ ಒಂದು ಕಂಟೆಂಟನ್ನು ಸರ್ಕ್ಯುಲೇಟ್ ಮಾಡ್ತಾ ಇದ್ದಾವೆ, ಪ್ರೊಟೆಕ್ಷನನ್ನು ಮಾಡ್ತಾ ಇದ್ದಾವೆ, ಪ್ರಮೋಟನ್ನು ಮಾಡ್ತಾ ಇದೆ ಅನ್ನುವಂಥದ್ದಾದರೆ ಈ ಒಂದು ಹಂತದಲ್ಲಿ ಅವ್ರಿಗಿರುವಂತಹ ಒಂದು ಸೇಫ್ ಹಾರ್ಬರು ಸಹ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಅನ್ನೋದು ಕ್ಲಿಯರಾಗಿ ನಿಮ್ಗೆ ಗೊತ್ತಿರಲಿ. ಸೊ ಅವರು ಸೆಂಟ್ರಲ್ ಗೌರ್ಮೆಂಟ್ ಸರಿಯಾಗಿ ಕೊಟ್ಟಿರ್ತಕ್ಕಂಥ ಒಂದು ಡೈರೆಕ್ಷನನ್ನು ಇಲ್ಲಿ ಫಾಲೋ ಮಾಡಬೇಕು. ಟೈಮ್ ಲೈನ್ ನಡಿನಲ್ಲಿ ಕಂಟೆಂಟನ್ನು ರಿಮೂವ್ ಮಾಡಬೇಕು. ಒಂದು ವೇಳೆ ಅನ್ನೆಸೆಸರಿಲಿ ಅವರು ಏನಾದರೂ ಕಂಟೆಂಟ್ ಪ್ರಮೋಟ್ ಮಾಡ್ತಾ ಇದ್ದರೆ, ಗೊತ್ತಿದ್ದು ಸಹ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥ ಸ್ಥಿತಿಗತಿಯ ನಡಿನಲ್ಲಿ ಅವರು ಸಹ ಲೀಗಲ್ ಕಾನ್ಸಿಕ್ವೆನ್ಸಸ್ಸನ್ನು ಫೇಸ್ ಮಾಡಬೇಕಾಗತ್ತೆ ಅನ್ನೋದು ಕ್ಲಿಯರಾಗಿ ನಿಮಗೆ ಗೊತ್ತಿರಲಿ. ಸೊ ಪ್ರಸ್ತುತವಾಗಿ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಅವು ವಿಡಿಯೋಗಳು ಜನ್ರೇಟ್ ಆಗಿರುತ್ತಲ್ಲ, ಅದನ್ನೂ ಸಹ ಒಂದು ಡಿಸ್ಕ್ಲೋಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಡೈರೆಕ್ಷನ್ನ ನೀಡ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಏನು ಚೇಂಜಸ್ ಮಾಡಿದರೆ ಕ್ಲಿಯರಾಗಿ ನಿಮ್ಗೆ ಗೊತ್ತಿರಲಿ. ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಇದು ಪ್ರಸ್ತುತವಾಗಿ ಆನ್ಗೋಯಿಂಗ್ ಇಶ್ಯೂ ಇರೋದರಿಂದ ಇದನ್ನು ನೀವು ಕನೆಕ್ಟ್ ಮಾಡಲೇಬೇಕಾಗುತ್ತೆ. ಮುಂದಿನದಾಗಿ ಅಪೋಸಿಷನ್ MP ಸಬ್ಮಿಟ್ ನೋಟಿಸ್ ಸೀಕಿಂಗ್ ರಿಮೂವಲ್ ಆಫ್ ಓಂ ಬಿರ್ಲಾ ಆಸ್ ಲೋಕಸಭಾ ಸ್ಪೀಕರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಲೋಕಸಭಾ ಸ್ಪೀಕರ್ ಆಗಿರುವಂಥ ಓಂ ಬಿರ್ಲಾ ಅವರನ್ನು ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಪೋಸಿಷನ್ ಪಾರ್ಟಿ MPಸ್ಗಳು ಒಂದು ನೋಟಿಸನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ಈ ಒಂದು ನಿಟ್ಟಿನಲ್ಲಿ ಲೋಕಸಭೆಯಲ್ಲಿರ್ತಕ್ಕಂತಹ ಸ್ಪೀಕರನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಲಾಗುತ್ತೆ, ಸಂವಿಧಾನಾತ್ಮಕವಾಗಿ ಯಾವ ರೀತಿಯಾದಂಥ ಆರ್ಟಿಕಲ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಯಾವ ರೀತಿಯಾದಂಥ ಪ್ರೊಸೆಸನ್ನು ನಾವು ಫಾಲೋ ಮಾಡ್ತೀವಿ ಅಂತ ಕ್ಲಿಯರಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಆರ್ಟಿಕಲ್ 94 ನಡಿನಲ್ಲಿ ಸ್ಪೀಕರ್ ಹಾಗೂ ಡೆಪ್ಯೂಟಿ ಸ್ಪೀಕರ್ ಅವರ ಒಂದು ಹುದ್ದೆ ಯಾವ ರೀತಿಯಾಗಿ ಖಾಲಿ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 94 ನಡಿಯಲ್ಲಿ ಸಬ್ ಕ್ಲಾಸಸ್ಗಳಿದ್ದಾವೆ. ಸಬ್ ಕ್ಲಾಸ್ A ನಮಗೇನು ಹೇಳುತ್ತೆ ಅಂತಂದರೆ, ಒಂದು ವೇಳೆ ಸ್ಪೀಕರ್ ಅವರು ಲೋಕಸಭೆಯ ಒಂದು ಮೆಂಬರ್ಶಿಪ್ಪನ್ನು ಕಳೆದುಕೊಂಡ್ರೆ ಆವಾಗ ಅವರು ಸ್ಪೀಕರ್ ಅವರ ಹುದ್ದೆಯನ್ನು ಖಾಲಿ ಮಾಡಬೇಕಾಗುತ್ತೆ ಅಂತ ಗಮನ ಹರಿಸುವಂಥದ್ದು. ಸಬ್ ಕ್ಲಾಸ್ B ನಮ್ಗೆ ಯಾವ ರೀತಿಯಾಗಿ ಹೇಳುತ್ತೆ ಅಂದರೆ, ರೆಸಿಗ್ನೇಷನ್ ಲೆಟರ್ನ ಕೊಡೋದ್ರ ಮುಖಾಂತರ ಸ್ಪೀಕರ್ ಆಗಿದ್ದರೆ ಡೆಪ್ಯೂಟಿ ಸ್ಪೀಕರ್ಗೆ ರೆಸಿಗ್ನೇಷನ್ ಲೆಟರನ್ನು ಕೊಡ್ತಾರೆ, ಅಥವಾ ಡೆಪ್ಯೂಟಿ ಸ್ಪೀಕರ್ ಅವರ ಹುದ್ದೆಗೆ ರೆಸಿಗ್ನೇಷನ್ ಲೆಟರ್ನ ಕೊಡಬೇಕು ಅಂತಂದರೆ ಸ್ಪೀಕರ್ಗೆ ಕೊಡುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ರೆಸಿಗ್ನೇಷನ್ ಲೆಟರ್ನ ಕೊಡೋದ್ರ ಮುಖಾಂತರ ಸಹ ಅವರ ಒಂದು ಹುದ್ದೆ ವೇಕೇಟ್ ಆಗುತ್ತೆ ಅಂತ ಆರ್ಟಿಕಲ್ 94 ಸಬ್ ಕ್ಲಾಸ್ B ನಲ್ಲಿ ನೋಡ್ತಾ ಇದ್ದೀವಿ. 94 ಸಬ್ ಕ್ಲಾಸ್ C ಯಲ್ಲಿ ಹೇಳೋದೇನಂತಂದರೆ, ರಿಮೂವಲ್ಗೆ ಸಂಬಂಧಪಟ್ಟಂತೆ. ಇದು ನಮಗೆ ಇಂಪಾರ್ಟೆಂಟ್. ಇವಾಗ ನ್ಯೂಸಲ್ಲಿರೋದು ರಿಮೂವಲ್ನ ಆಧಾರದ ಮೇಲೆ ಚರ್ಚೆ ನಡೀತಾ ಇದೆ. ಎಫೆಕ್ಟಿವ್ ಮೆಜಾರಿಟಿಯ ಆಧಾರದ ಮೇಲೆ ಅವರನ್ನು ರಿಮೂವ್ ಮಾಡಲಾಗುತ್ತೆ ಅಂತ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದರೆ, ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸ್ಪೀಕರ್ ಅವರನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು ಅಂತಂದರೆ ಯಾವ ರೀತಿ ಅಂತ ಒಂದು ಪ್ರೊಸೆಸನ್ನು ಫಾಲೋ ಮಾಡ್ತಾರೆ. ಮೊದಲು ನೋಟಿಸನ್ನು ಇಶ್ಯೂ ಮಾಡ್ತಕ್ಕಂಥ ಸ್ಟೇಜನ್ನು ಕನ್ಸಿಡರ್ ಮಾಡ್ಬೋದು. ಇವಾಗ MPಸ್ಗಳು ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾರೆ ಅಂದರೆ, ಸೆಕ್ರೆಟರಿ ಜನರಲ್ ಅವ್ರಿಗೆ, ಲೋಕಸಭೆಯಲ್ಲಿರ್ತಕ್ಕಂಥ ಸೆಕ್ರೆಟರಿ ಜನರಲ್ ಅವ್ರಿಗೆ ಒಂದು ರಿಟರ್ನ್ ನೋಟಿಸನ್ನು ಪ್ರೊವೈಡ್ ಮಾಡ್ತಾರೆ. ಮಿನಿಮಮ್ 2 ಮೆಂಬರ್ಸ್ಗಳು ಈ ಒಂದು ನೋಟಿಸ್ ನಡಿಯಲ್ಲಿ ಸೈನ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಸೊ ಇವರ ಒಂದು ರಿಮೂವಲ್ ಪ್ರೊಸೆಸ್ ಅಂತ ಬಂದಾಗ 14 ಡೇಸ್ ಅಡ್ವಾನ್ಸ್ ಆಗಿರ್ತಕ್ಕಂಥ ಒಂದು ನೋಟಿಸನ್ನು ಪ್ರೊವೈಡ್ ಮಾಡಬೇಕು ಅಂತ ನಾವು ಓದಿರ್ತೀವಲ್ವಾ. ಇವಾಗ ಒಂದು ನೋಟಿಸನ್ನು ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಲೇ ಗಮನ ಹರಿಸ್ಬೋದು.
ಇದಾದ ಮೇಲೆ ಏನು ಮಾಡ್ತಾರೆ, ನೋಟಿಸ್ ಪೀರಿಯಡ್ ಏನಿರುತ್ತಲ್ಲ 14 ಡೇಸ್ ಆದಮೇಲೆ ಒಂದು ಮೋಷನ್ಗೆ ಸಂಬಂಧಪಟ್ಟಂತಹ ಸ್ಟೇಜ್ ಬರುತ್ತೆ ಅಂತಲೇ ಗಮನಿಸ್ಬೋದು. ಆ ಒಂದು ಮೋಷನನ್ನು ಲಿಸ್ಟ್ ಮಾಡ್ತಾರೆ ಕಂಪ್ಲೀಟಾಗಿ. ಲಿಸ್ಟ್ ಆದಮೇಲೆ ಲೀವ್ ಆಫ್ ದ ಹೌಸ್ ಸ್ಟೇಜ್ ಅಂತ ಕಂಡುಬರುತ್ತೆ. ಸೊ ಈ ಒಂದು ಸ್ಟೇಜ್ ನಡಿಯಲ್ಲಿ ಮೋಷನ್ಗೆ ಯಾವ ರೀತಿಯಾದಂಥ ಸಪೋರ್ಟ್ ಸಿಕ್ಕುತ್ತೆ ಅಂತ ಚೆಕ್ ಮಾಡ್ತಾರೆ. ಮಿನಿಮಮ್ 50 ಮೆಂಬರ್ಸ್ಗಳು ಈ ಒಂದು ಮೋಷನ್ಗೆ ಸಂಬಂಧಪಟ್ಟಂಥ ಸಪೋರ್ಟನ್ನು ಮಾಡಿದಾಗ ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಂಟಿನ್ಯೂಷನ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ ವಿದಿನ್ 10 ಡೇಸ್ ಒಳಗಾಗಿ ಒಂದು ಡಿಸ್ಕಷನ್ಗೆ ಸಂಬಂಧಪಟ್ಟಂಥ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಓಕೆ, ಅಲ್ಲಿ ಸರಿಯಾದಂಥ ಒಂದು ಡಿಸ್ಕಷನನ್ನು ಮಾಡಲಾಗುತ್ತೆ. ರೆಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಸ್ಪೆಸಿಫಿಕ್ ಚಾರ್ಜಸ್ ಇದೆ ಅನ್ನುವಂಥ ಹಂತದಲ್ಲಿ ಆರ್ಗ್ಯುಮೆಂಟ್ಸ್ಗಳಾಗಿರ್ಬೋದು, ಸೊ ಯಾವ ರೀತಿಯಂಥ ಒಂದು ಅಲಿಗೇಷನ್ಸನ್ನು ಹಾಕಿದ್ದಾರೆ, ಡಿಫಮೇಟರಿ ಸ್ಟೇಟ್ಮೆಂಟ್ಸ್ಗಳಾಗಿರ್ಬೋದು, ಸೊ ಏನೇನಿದೆ ಅನ್ನುವಂಥ ಇಶ್ಯೂವನ್ನು ಕ್ಲಿಯರಾಗಿ ಡಿಸ್ಕಷನನ್ನು ಮಾಡಲಾಗುತ್ತೆ. ಇದಾದ ನಂತರ ಅವ್ರಿಗೆ ರೆಸೊಲ್ಯೂಷನ್ ಪಾಸ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥ ಸ್ಟೇಜನ್ನು ಗಮನಿಸ್ಬೋದು. ಸೊ ಇಲ್ಲಿ ಎಫೆಕ್ಟಿವ್ ಆಗಿರ್ತಕ್ಕಂತಹ ಮೆಜಾರಿಟಿಯ ಆಧಾರದ ಮೇಲೆ ಅವರನ್ನು ರಿಮೂವ್ ಮಾಡಲಾಗುತ್ತೆ ಫೈನಲ್ ಆಗಿ. ಸ್ಪೀಕರ್ ಅವರನ್ನು ರಿಮೂವ್ ಮಾಡತಕ್ಕಂಥ ಒಂದು ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಂದರೆ ಅವರ ಪೊಸಿಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಅವರಿಗೆ ಯಾವ ರೀತಿಯಾದಂಥ ರೈಟ್ಸ್ ಇರುತ್ತೆ ಈವನ್ ಅವ್ರ ಮೇಲೆ ರಿಮೂವಲ್ಗೆ ಸಂಬಂಧಪಟ್ಟಂಥ ಪ್ರೊಸೀಡಿಂಗ್ಸು ನಡೀತಾ ಇದ್ದರೆ ಅಂತ. ಅವರು ತಮ್ಮ ಒಂದು ಆಫೀಸನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋದಾಗಿ ಗಮನಿಸ್ಬೋದು. ಆದರೆ ರೆಸೊಲ್ಯೂಷನ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ ಇರುತ್ತಲ್ಲ, ಆವಾಗ ಮಾತ್ರ ಅವರು ಪ್ರಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸ್ಪೀಕರ್ ಅವರು ಕಂಪ್ಲೀಟಾಗಿ ಒಂದು ಪಾರ್ಟಿಸಿಪೇಷನನ್ನು ತೋರಿಸ್ಬೋದು. ಆ್ಯಸ್ ಅ ಮೆಂಬರ್ ಆಗಿ ಅವರ ಒಂದು ಪಾರ್ಟಿಸಿಪೇಷನ್ ಲೋಕಸಭೆಯಲ್ಲಿ ಇದ್ದೇ ಇರುತ್ತೆ ಅಂತಲೇ ಗಮನಿಸ್ಬೋದು. ವೆನ್ ಇಟ್ ಕಮ್ಸ್ ಟು ದ ವೋಟಿಂಗ್ ಅಲ್ವಾ, ಫಸ್ಟ್ ಇನ್ಸ್ಟೆನ್ಸ್ ನಡಿನಲ್ಲಿ ಅವರು ವೋಟ್ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಜನರಲಿ ಸ್ಪೀಕರ್ ಆದಾಗ ಅವರು ಕಾಸ್ಟಿಂಗ್ ವೋಟನ್ನು ಮಾಡ್ತಾ ಇರ್ತಾರೆ. ಅಂದರೆ ಟೈ ಆಗಿರುವಂಥ ಸಂದರ್ಭದಲ್ಲಿ ಒಂದು ಕಾಸ್ಟಿಂಗ್ ವೋಟ್ಗೆ ಸಂಬಂಧಿಸಿದಂತೆ ನಾವು ನೋಡ್ಬೋದು. ಆದರೆ ಅವ್ರ ಮೇಲೆ ರಿಮೂವಲ್ ಚಾರ್ಜಸ್ ಇರೋದ್ರಿಂದ ಅವರು ಫಸ್ಟ್ ಇನ್ಸ್ಟೆನ್ಸ್ ನಡಿನಲ್ಲೇ ವೋಟನ್ನು ಮಾಡ್ತಕ್ಕಂಥ ಪ್ರೊಸೀಜರನ್ನು ನಾವು ನೋಡ್ತಾ ಇದ್ವಿ. ಸೊ ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸಂವಿಧಾನಾತ್ಮಕವಾಗಿ ಅವರು ರಿಮೂವಲ್ ಪ್ರೊಸೀಜರ್ನಲ್ಲಿದ್ರೂ ಸಹ ಯಾವ ರೀತಿಯಂಥ ಒಂದು ರೈಟ್ಸನ್ನು ಹೊಂದಿರ್ತಾರೆ ಅಂತ. ಈವನ್ ಲೋಕಸಭಾ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿರುತ್ತಲ್ಲ, ಅಥವಾ ಟರ್ಮ್ ಕಂಪ್ಲೀಟ್ ಆದಮೇಲೂ ಸ್ಪೀಕರ್ ಅವರ ಹುದ್ದೆ ಇರುತ್ತೆ, ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಎಲೆಕ್ಟೆಡ್ ಆಗಿರ್ತಕ್ಕಂತಹ ಒಂದು ಹೊಸ ಲೋಕಸಭೆ ರಚನೆ ಆದಮೇಲೆ ಅವರ ಒಂದು ಹುದ್ದೆ ವೆಕೇಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇವಾಗ ರಿಮೂವಲ್ ಚಾರ್ಜಸ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ತಾ ಇದ್ದೀವಿ. ಇದರೊಂದಿಗೆ ನಿಮಗೆ ಸಿಂಪಲ್ ಮೆಜಾರಿಟಿ ಅಂತಂದರೆ ಏನು, ಆಬ್ಸಲ್ಯೂಟ್ ಮೆಜಾರಿಟಿ ಅಂತಂದರೆ ಏನು, ಎಫೆಕ್ಟಿವ್ ಮೆಜಾರಿಟಿ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸ್ಪೀಕರ್ ಅವರ ಒಂದು ರಿಮೂವಲ್ ಅಂದಾಗ ನಾವು ಎಫೆಕ್ಟಿವ್ ಮೆಜಾರಿಟಿ ಅಂತ ನೋಡ್ತಾ ಇದ್ದೀವಲ್ವಾ, ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ. ಸಿಂಪಲ್ ಮೆಜಾರಿಟಿ ಅನ್ನುವಂಥದ್ದಾದರೆ ಸಿಂಪಲ್ ಮೆಜಾರಿಟಿನಲ್ಲಿ ನಾವು ಏನು ಮಾಡ್ತೇವೆ, ಒಂದು ಸಿಂಪಲ್ ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥ ಹಂತದಲ್ಲಿ ಯಾವ ರೀತಿಯಾಗಿ ಮೆಂಬರ್ಸ್ಗಳು ಪ್ರೆಸೆಂಟ್ ಇದ್ದಾರೆ ಅವರ ಆಧಾರದ ಮೇಲೆ ಒಂದು ವೋಟಿಂಗ್ ಪ್ರೊಸೆಸನ್ನು ನಾವು ಫಾಲೋ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಒಟ್ಟಾರೆಯಾಗಿ 500 ಜನ ಮೆಂಬರ್ಸ್ಗಳು ಇದ್ದಾರೆ ಅಂತ ಅಂದ್ಕೊಳ್ಳಿ. ಲೋಕಸಭೆಯಲ್ಲಿ ಒಂದು ಮೆಂಬರ್ಶಿಪ್ ಅಂತ ಬಂದಾಗ 500 ಮೆಂಬರ್ಸ್ ಇದ್ದಾರೆ ಅಂತ ಅಂದ್ಕೊಂಡಾಗ ಅವತ್ತಿನ ಒಂದು ಸೆಷನ್ ನಡೆಯಲ್ಲಿ ಅಥವಾ ಒಂದು ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥ ಹಂತದಲ್ಲಿ ಸರಿಸುಮಾರು 300 ಜನ ಪ್ರೆಸೆಂಟ್ ಇದ್ದಾರೆ ಅಂತ ನಾವು ತೆಗೆದುಕೊಳ್ಳುವಂಥದ್ದಾದರೆ ಆ 300 ಜನರಲ್ಲಿ ಮೋರ್ ದೆನ್ 50% ಆಗಬೇಕು ಅಷ್ಟೇ. ಯಾರು ಪ್ರೆಸೆಂಟ್ ಇದ್ದಾರಲ್ಲ, ಪ್ರೆಸೆಂಟ್ ಮೆಂಬರ್ಸ್ಗಳ ಆಧಾರದ ಮೇಲೆ ಒಂದು ವೋಟಿಂಗ್ ಪ್ರೊಸೆಸನ್ನು ಫಾಲೋ ಮಾಡಲಾಗುತ್ತೆ. ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ದಿ ಸಿಂಪಲ್ ಮೆಜಾರಿಟಿ. ಸೊ ಇಲ್ಲಿ 3 ಮೆಂಬರ್ಸ್ ಇರ್ಬೋದು, 400 ಮೆಂಬರ್ಸ್ ಇರ್ಬೋದು, ಮೋರ್ ದೆನ್ 50% ಆಗಬೇಕು. ಈಗ 300 ಮೆಂಬರ್ಸ್ ಪ್ರೆಸೆಂಟ್ ಇದ್ದಾರೆ ಅಂತಂದರೆ ಮೋರ್ ದೆನ್ 150 ಆದರೆ 151 ಆದರೆ ಆವಾಗ ಸಿಂಪಲ್ ಮೆಜಾರಿಟಿ ಆಧಾರದ ಮೇಲೆ ಆ ಒಂದು ಬಿಲ್ ಪಾಸ್ ಆಗೋದನ್ನು ಗಮನ ಹರಿಸ್ಬೋದು. ಅದೇ ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ನಾವು ಕನ್ಸಿಡರ್ ಮಾಡಿದಾಗ ಒಟ್ಟಾರೆಯಾಗಿ ಲೋಕಸಭೆಯ ಸ್ಟ್ರೆಂತ್ ಯಾವ ರೀತಿಯಾಗಿದೆ, 500 ಮೆಂಬರ್ಸನ್ನು ಅಲೋಕೇಟ್ ಮಾಡಿರ್ತಾರಲ್ಲ, ಟೋಟಲ್ ಹೌಸ್ ಸ್ಟ್ರೆಂತ್ ಎಷ್ಟರ ಮಟ್ಟಿಗಿದೆ ಅದರ ಆಧಾರದ ಮೇಲೆ ಮೋರ್ ದೆನ್ 50% ಅಷ್ಟು ಕನ್ಸಿಡರ್ ಮಾಡಬೇಕು. ಈ ಒಂದು ಎಕ್ಸಾಂಪಲ್ ನಡೆಯಲ್ಲಿ 251 ಇರಬೇಕು ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತಂದಾಗ ಅದು ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಅನಿಸ್ಕೊಳ್ಳುತ್ತೆ. ಇವಾಗ ಎಫೆಕ್ಟಿವ್ ಮೆಜಾರಿಟಿ ಅಂತ ತೆಗೆದುಕೊಳ್ಳುವಂಥ ಹಂತದಲ್ಲಿ ಎಫೆಕ್ಟಿವ್ ಮೆಜಾರಿಟಿ ನಾವು ಸ್ಪೀಕರ್ಗೆ ರಿಲೇಟೆಡ್ ಇರುವಂಥ ಯೂಸ್ ಮಾಡ್ತಾ ಇದ್ದೀವಲ್ವಾ, ಸ್ಪೀಕರನ್ನು ರಿಮೂವ್ ಮಾಡುವಂಥದ್ದಾಗಿರ್ಬೋದು, ಡೆಪ್ಯೂಟಿ ಸ್ಪೀಕರನ್ನು ರಿಮೂವ್ ಮಾಡುವಾಗ ಎಫೆಕ್ಟಿವ್ ಮೆಜಾರಿಟಿಯನ್ನು ಯೂಸ್ ಮಾಡ್ತೀವಿ. ಪ್ರಿಲಿಮ್ಸಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಹಾಗಾಗಿ ನಾನು ಅಷ್ಟು ಎಂಫಸಿಸನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ 500 ಒಟ್ಟಾರೆ ಸೀಟ್ಸ್ ಏನಿರುತ್ತಲ್ಲ, ಇಲ್ಲಿ ಕೆಲವೊಂದಿಷ್ಟು ಸೀಟ್ಸ್ಗಳು ವೇಕೆಂಟ್ ಆಗಿರ್ತವೆ. ಸಾಕಷ್ಟು ರೀಸನ್ಸ್ಗಳ ಮುಖಾಂತರ ವೇಕೆಂಟ್ ಆಗಿರ್ತಾರೆ, ರಿಮೂವ್ ಮಾಡಿರ್ಬೋದು, ಏನಾದರೂ ಒಂದು ರೀಸನ್ ಮುಖಾಂತರ. ಫಾರ್ ಎಕ್ಸಾಂಪಲ್ 10 ಸೀಟ್ಸ್ಗಳು ವೇಕೆಂಟ್ ಆಗಿದೆ ಅಂತಂದಾಗ ಟೋಟಲ್ ಆಗಿ 490 ಸೀಟ್ಸ್ಗಳು ಇರೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ನಾವು ಎಫೆಕ್ಟಿವ್ ಮೆಜಾರಿಟಿ ಅಂತ ಬಂದಾಗ
ಔಟ್ ಆಫ್ 490 ನಾವು ಮೋರ್ ದೆನ್ 50% ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಕ್ಲಿಯರಾಗಿ ಗೊತ್ತಿರಲಿ, ಇಲ್ಲಿ ವೆಕೆಂಟ್ ಸೀಟ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡೋದ್ರ ಮುಖಾಂತರ ಮೋರ್ ದೆನ್ 50% ಸ್ಟ್ರೆಂತನ್ನು ಎನ್ಶೋರ್ ಮಾಡಬೇಕು. ಟೋಟಲ್ ಸ್ಟ್ರೆಂತ್ ಮೈನಸ್ ವೆಕೆನ್ಸೀಸ್ ಅನ್ನುವಂಥದ್ದನ್ನು ಎಫೆಕ್ಟಿವ್ ಮೆಜಾರಿಟಿನಲ್ಲಿ ಎನ್ಶೋರ್ ಮಾಡಲಾಗುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಗೊತ್ತಿರಲಿ. ಸಿಂಪಲ್ ಮೆಜಾರಿಟಿ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ, ಆಬ್ಸಲ್ಯೂಟ್ ಮೆಜಾರಿಟಿ ಆ್ಯಂಡ್ ಎಫೆಕ್ಟಿವ್ ಮೆಜಾರಿಟಿ. ಸೊ ಪ್ರಸ್ತುತವಾಗಿ ಸ್ಪೀಕರ್ ಅವರ ರಿಮೂವಲ್ಗೆ ಸಂಬಂಧಪಟ್ಟಂತೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಆರ್ಟಿಕಲ್ 94 ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಒಂದು ವೇಳೆ ಸ್ಪೀಕರ್ ಅವರ ಒಂದು ಹುದ್ದೆ ವೇಕೆಂಟ್ ಆಗಿರುವಂತಹ ಸಂದರ್ಭದಲ್ಲಿ ಹೊಸದಾಗಿರುವಂಥ ಸ್ಪೀಕರ್ ಅವರನ್ನು ಎಲೆಕ್ಟ್ ಮಾಡಬೇಕು ಅಂತಂದರೆ ಪ್ರೆಸಿಡೆಂಟ್ ಅವರು ಆ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ. ಸೊ ಇದನ್ನು ಸಹ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದರೆ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, ಇವಾಗ ಸಿಂಪಲ್ ಮೆಜಾರಿಟಿ, ಆಬ್ಸಲ್ಯೂಟ್ ಮೆಜಾರಿಟಿ ಅಂತ ಹೇಳಿದ್ವಲ್ಲ, ಯಾವ ಸಿಚುವೇಶನ್ ನಡಿನಲ್ಲಿ ಈ ರೀತಿಯಂಥ ಮೆಜಾರಿಟಿಯನ್ನು ಯೂಸ್ ಮಾಡ್ತೇವೆ? ಎಕ್ಸಾಂಪಲ್ಸ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ದ ಅಪ್ರೋಚಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ಚ್ ಇಟ್ಸ್ ಗ್ಲೋಬಲ್ ಕಾನ್ಸಿಕ್ವೆನ್ಸಸ್. ಈ ಒಂದು ಇಶ್ಯೂ ಕೂಡ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ GS2 ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಚಾಲೆಂಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸಹ ಇಂಪಾರ್ಟೆಂಟ್ ಆಗುತ್ತೆ. GS ಪೇಪರ್ 3 ಅಂತ ಬಂದಾಗ ಡೇಟಾ ಸೆಕ್ಯೂರಿಟಿ ಅಥವಾ ಟೆಕ್ನಾಲಜಿ ಆಸ್ಪೆಕ್ಟ್, ಸೋಷಿಯಲ್ ಮೀಡಿಯಾ ಈ ರೀತಿಯಂಥ ಆಸ್ಪೆಕ್ಟಲ್ಲೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಪ್ರಸ್ತುತವಾಗಿ ಆಥರ್ ಅವರ ಆರ್ಗ್ಯುಮೆಂಟ್ ಯಾವ ರೀತಿಯಾಗಿದೆ ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಗ್ಲೋಬಲ್ ಲೆವೆಲಲ್ಲಿರುವಂತಹ ಒಂದು ಜಿಯೋ ಪೊಲಿಟಿಕ್ಸನ್ನು ರೀಶೇಪ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ವಾರ್ಫೇರ್ಗೆ ಸಂಬಂಧಪಟ್ಟಂತೆ ಒಂದು ರೆವಲ್ಯೂಷನ್ನ ತರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಡಿಪ್ಲೊಮ್ಯಾಸಿ ಲೆವೆಲಲ್ಲಿ, ಇಂಟೆಲಿಜೆನ್ಸ್ ಲೆವೆಲಲ್ಲಿ ಒಂದು ರಾಷ್ಟ್ರದ ಕೆಪಾಬಿಲಿಟಿಯನ್ನು ಇದು ಬದಲಾವಣೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಇಂಟರ್ನ್ಯಾಷನಲ್ ಆರ್ಡರ್ ನಡಿಯಲ್ಲಿ ಚೇಂಜಸನ್ನು ಮಾಡ್ತಾ ಇರ್ತಕ್ಕಂಥ ಕೆಪಾಬಿಲಿಟಿಯನ್ನು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಂದಿದೆ ಅಂತ ಗಮನಿಸುವಂಥದ್ದು. ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ ನಡಿನಲ್ಲಿ ಮಾರ್ಕ್ ಕಾರ್ನೆ ಅವರು ಎಂಫಸಸ್ ಮಾಡಿರೋ ಪ್ರಕಾರ ಪ್ರಸ್ತುತವಾಗಿರುವಂತಹ ಒಂದು ಗ್ಲೋಬಲ್ ಎನ್ವಿರಾನ್ಮೆಂಟು ಗ್ರ್ಯಾಜುವಲ್ ಆಗಿ ಚೇಂಜ್ ಆಗಬೇಕು, ಆದರೆ ಪ್ರಸ್ತುತವಾಗಿ ರಪ್ಚರ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹ ಎಂಫಸಸ್ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿಯಾಗಿ ಒಂದು ಗ್ಲೋಬಲ್ ಸ್ಟ್ರಾಟಜಿಕ್ ಥಿಂಕಿಂಗ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಇದನ್ನು ರೆಗ್ಯುಲೇಟ್ ಮಾಡೋದು ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಕೇವಲ ಕಮರ್ಷಿಯಲ್ ಪರ್ಪಸ್ ಆಗಿರ್ಬೋದು, ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಟೂಲ್ ಅಲ್ಲ. ಇವತ್ತು ಡಿಪ್ಲೊಮ್ಯಾಟಿಕ್ ಲೆವೆಲಲ್ಲೂ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಆಥರ್ ಅವರು ಪಾಯಿಂಟ್ಔಟ್ ಮಾಡ್ತಾ ಇರೋದು, ಇವತ್ತು ನಾವು ಲೀಗಲ್ ಪ್ರೊಸೆಸ್ನ ಆಧಾರದ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಗವರ್ನ್ ಮಾಡೋದು ತುಂಬ ಇಂಪಾರ್ಟೆಂಟು ಅಂತ ಅಲ್ವಾ. ಸೊ ಇವಾಗ ನೋಡಿ, ಒಂದು ಸರ್ಕಾರದ ಒಂದು ಜಡ್ಜ್ಮೆಂಟ್ ಆಗಿರ್ಬೋದು, ಅವರ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಮಿಸ್ಇಂಟರ್ಪ್ರಿಟೇಷನನ್ನು ಸಹ ಮಾಡ್ತಾ ಇರುವಂಥ ಎಕ್ಸಾಂಪಲ್ಸನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ರೆಗ್ಯುಲೇಷನ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದು ಒಂದು ರಾಷ್ಟ್ರಕ್ಕಷ್ಟೇ ಸೀಮಿತ ಇಲ್ಲದೆ ಗ್ಲೋಬಲ್ ಲೆವೆಲಲ್ಲೂ ಅಷ್ಟೊಂದು ಅನ್ಸರ್ಟನಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ಎಷ್ಟು ಮಟ್ಟಿಗೆ ಬೆನಿಫಿಟ್ ಇದೆ ಅಷ್ಟು ಮಟ್ಟಿಗೂ ಸಹ ಒಂದು ಥ್ರೆಟ್ ಇದೆ ಅನ್ನುವಂಥದ್ದನ್ನು. ಬಿಕಾಸ್ ಇವಾಗ ನೋಡಿ, ಡ್ರೋನ್ಸ್ಗಳನ್ನು ತಯಾರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಟೋನಮಸ್ ಆಗಿರ್ತಕ್ಕಂಥ ಡ್ರೋನ್ಸನ್ನು ತಯಾರಿಕೆ ಮಾಡುವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೈಬರ್ ವೆಪನ್ಸ್ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಸಹಕಾರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೂ ಕೆಲವೊಂದಿಷ್ಟು ಅನ್ಕ್ರೀವ್ಡ್ ಗ್ರೌಂಡ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಅಂತ ಬಂದಾಗ AI ಟೂಲನ್ನು ಯೂಸ್ ಮಾಡ್ತಾರೆ. ಇದರಿಂದಾಗಿ ನಾವು ನೋಡೋದಾದರೆ ಆಟೋನಮಸ್ ಆಗಿ ಡಿಸಿಷನ್ ಮೇಕಿಂಗ್ ಮಾಡುವಂಥ ಹಂತದಲ್ಲಿ ಕೆಲವೊಂದಿಷ್ಟು ಸೆಕ್ಟರ್ಸಲ್ಲಿ ಮಾನವನ ಇಂಟರ್ಫಿಯರೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆದರೂ ಕೂಡ ನಾವು AIಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಹ್ಯೂಮನನ್ನು ರಿಪ್ಲೇಸ್ ಮಾಡಿರುವಂಥ ಸ್ಥಿತಿಗತಿಗಳನ್ನು ಸಹ ನೋಡ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಡ್ರೋನ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಮ್ ಬೇಸ್ಡ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅಥವಾ ಟೆಕ್ನಾಲಜಿ ಆಸ್ಪೆಕ್ಟ್ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಬ್ಯಾಟಲ್ ಫೀಲ್ಡ್ ಸಿಸ್ಟಮ್ಸ್ಗಳಾಗಿರ್ಬೋದು, ಇವೆಲ್ಲವನ್ನು ಗಮನ ಹರಿಸಿದ್ದೆ. ಆದರೆ ಸೊ ಯಾವ ರೀತಿಯಂಥ ಒಂದು ಶಿಫ್ಟ್ ಆಗ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ ಅಂತ ಗಮನ ಹರಿಸ್ಬೋದು. ಸೊ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಅಸಿಮೆಟ್ರಿಕ್ ಪವರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಅಂತಲೇ ಗಮನ ಹರಿಸುವಂಥದ್ದು. ಒಂದು ಮಿಲಿಟರಿ ಕೆಪಾಬಿಲಿಟಿ ಅಂತ ಬಂದಾಗ ಸೊ ಇದು ಡಿಸ್ರಪ್ಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಡೀಪೆಸ್ಟ್ ಕನ್ಸರ್ನ್ ಅಂತಂದರೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಗವರ್ನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸೈಂಟಿಸ್ಟ್ಗಳಾಗಿರ್ಬೋದು, ಪೊಲಿಟಿಕಲ್ ಲೀಡರ್ಸ್ಗಳಾಗಿರ್ಬೋದು, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಅರ್ಜೆಂಟ್ಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ರೆಗ್ಯುಲೇಟರಿ ಫ್ರೇಮ್ವರ್ಕನ್ನು ತರಬೇಕು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸನ್ನು ಕನ್ಸಿಡರ್ ಮಾಡಬೇಕು, ಗವರ್ನೆನ್ಸ್ ಮೆಕ್ಯಾನಿಸಮನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ
ಸೊಲ್ಯೂಷನನ್ನು ಕೊಡ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಇದೆ ಇವಾಗ ನೋಡಿ, ಬ್ಯಾಟಲ್ ಫೀಲ್ಡ್ನಲ್ಲಿಯೂ ಸಹ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಒಂದು ರಾಷ್ಟ್ರದ ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ. ಸೈಬರ್ ಆಪರೇಷನ್ಸ್ಗಳು ಸಹ AI ಇಂದ ಇನ್ಫ್ಲುಯೆನ್ಸ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ಸ್, ಸ್ಪೇಸ್ ವಾರ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಎಲ್ಲನೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದನೇ ಹೊರಹೊಮ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲ್ ಇರುವಂತಹ ಸೈಟ್ ಬದಲಾವಣೆ ಆಗಬೇಕು ವೆನ್ ಇಟ್ ಕಮ್ಸ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತಹ ನಿಟ್ಟಿನಲ್ಲಿ ಆಥರ್ ಅವರು ಒಂದು ಅರ್ಜೆಂಟ್ ಕಾಲನ್ನು ಕೊಡ್ತಾ ಇದ್ದಾರೆ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಇನ್ನು ಮುಂದಿನದಾಗಿ ನ್ಯೂ ಬಿಗಿನಿಂಗ್ಸ್. ದ ಎಂಡ್ ಆಫ್ ಸ್ಟಾರ್ಟ್ ಶುಡ್ ಪ್ರಾಂಪ್ಟ್ ಡಿಸ್ಕಷನ್ಸ್ ಆನ್ ವೈಡರ್ ಆ್ಯಂಡ್ ಈಕ್ವಲ್ ಟರ್ಮ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಆರ್ಮ್ಸ್ ಕಂಟ್ರೋಲ್ ರಿಲೇಟೆಡ್ ಇರುವಂತೆ ಡೈಲಾಗ್ಸ್ಗಳು ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನ್ಯೂ ಸ್ಟಾರ್ಟ್ ಟ್ರೀಟಿ ಎಕ್ಸ್ಪೈರ್ ಆಗ್ತಾ ಇದೆ. ಫೆಬ್ರವರಿ 5, 2026 ಎಕ್ಸ್ಪೈರ್ ಆಗಿರೋದನ್ನು ನಾವು ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಆಲ್ರೆಡಿ ಅನ್ಸರ್ಟಿನಿಟಿ ಇದೆ, ಯಾವ ರೀತಿಯಾಗಿ ಇದು ಕಾಂಟ್ರಿಬ್ಯೂಷನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ನ್ಯೂ ಸ್ಟಾರ್ಟ್ ಟ್ರೀಟಿ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕಲ್ವಾ. ಸೊ ಇದೊಂದು ಆರ್ಮ್ ರಿಲೇಟೆಡ್ ಇರ್ತಕ್ಕಂತೆ ಕಂಟ್ರೋಲ್ ಮಾಡಲಿಕ್ಕೆ US ಹಾಗೂ ರಷ್ಯಾದ ಮಧ್ಯೆ ಆಗಿರುವಂತಹ ಒಂದು ಟ್ರೀಟಿ ಅಂತಲೇ ಗಮನ ಹರಿಸ್ಬೋದು. ಸೊ ಯಾವ ರೀತಿಯಾಗಿ ನಾವು ಆರ್ಮ್ಸ್ ರಿಲೇಟೆಡ್ ಇರುವಂಥ ಕೆಪಾಬಿಲಿಟಿಯನ್ನು ಹೊಂದಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಟಾರ್ಟ್ 1 ಅನ್ನುವಂಥ ಟ್ರೀಟಿ ಅಥವಾ ನೆಗೋಸಿಯೇಷನ್ ಯಾವಾಗ ಸ್ಟಾರ್ಟ್ ಆಗಿರುತ್ತೆ ಅನ್ನೋದನ್ನು ನೋಡೋದಾದರೆ 1982 ನಡಿನಲ್ಲಿ ನೆಗೋಸಿಯೇಷನ್ ಸ್ಟಾರ್ಟ್ ಆಗಿರೋದನ್ನು, 1991ನಲ್ಲಿ ಈ ಒಂದು ನೆಗೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಸೈನ್ ಮಾಡಿರೋದನ್ನು ಗಮನ ಹರಿಸ್ಬೋದು. ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಗೋಕ್ಕಿಂತ ಮುಂಚೆ ಈ ಒಂದು ಟ್ರೀಟಿ ಸೈನ್ ಆಗಿದೆ ಅಂತಲೇ ಗಮನ ಹರಿಸುವಂಥದ್ದು. ಇಲ್ಲಿ ಮೊದಲ ನೆಗೋಸಿಯೇಷನ್ ಅಂತ ಬಂದಾಗ ಸ್ಟ್ರಾಟಜಿಕ್ ವಾರ್ ಹೆಡನ್ನು ರೆಡ್ಯೂಸ್ ಮಾಡಬೇಕು, ನಿಯರ್ಲಿ 6,000 ಅಷ್ಟು ಲಿಮಿಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನನ್ನು ಹಾಕ್ಕೊತಾರೆ. ನಿಯರ್ಲಿ 30% ವಾರ್ ಹೆಡ್ಗಳು ರೆಡ್ಯೂಸ್ ಆಗಿರೋದನ್ನು ಗಮನ ಹರಿಸ್ಬೋದು. ಅದೇ ಒಂದು ಅಗ್ರಿಮೆಂಟೇಷನ್ ಕಂಟಿನ್ಯೂಷನ್ ಆದಮೇಲೆ ವಾರ್ ಹೆಡ್ ಡಿಪ್ಲಾಯ್ಮೆಂಟ್ ಅಂತ ಬಂದಾಗ ಎರಡು ಕಂಟ್ರಿಗಳ ಮಧ್ಯೆ 1,700 ಹಾಗೂ 2,200 ಅಷ್ಟು ಹೊಂದಬಹುದು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಗ್ರ್ಯಾಜುವಲ್ ಆಗಿ ರೆಡ್ಯೂಸ್ ಆಗ್ತಾ ಬರೋದನ್ನು ಗಮನ ಹರಿಸ್ಬೋದು. 2010ರ ಒಂದು ಟ್ರೀಟಿನಲ್ಲೂ ಸಹ ನ್ಯೂ ಸ್ಟಾರ್ಟ್ ಟ್ರೀಟಿನ ನೋಡುವಂಥದ್ದಾದರೆ ಸ್ಟ್ರಾಟಜಿಕ್ ವಾರ್ ಹೆಡ್ ಅಂತ ಬಂದಾಗ ಇಲ್ಲಿ ಡಿಪ್ಲಾಯ್ಮೆಂಟನ್ನು ಲಿಮಿಟ್ ಮಾಡ್ತಾರೆ. ಮಿನಿಮಮ್ 50 ಇಯರ್ಸ್ ಅಷ್ಟು ಲೈಫ್ ಸ್ಪ್ಯಾನ್ ಇರ್ತಕ್ಕಂಥ ಒಂದು ವಾರ್ ಹೆಡ್ಗಳಾಗಿರ್ಬೋದು, 1,550 ಅಷ್ಟು ಡಿಪ್ಲಾಯ್ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈಚ್ ಕಂಟ್ರಿ ಯಾವ ರೀತಿಯಾಗಿ ಒಂದು ಡಿಪ್ಲಾಯ್ಮೆಂಟನ್ನು ಮಾಡಬೇಕು ಅನ್ನುವಂಥ ನೆಗೋಸಿಯೇಷನ್. ಈ ಒಂದು ನೆಗೋಸಿಯೇಷನ್ 2026ರಲ್ಲಿ ಇವಾಗ ಎಕ್ಸ್ಪೈರ್ ಆಗಿದೆ ಅಂತ ಗಮನ ಹರಿಸ್ಬೋದು. ಇವಾಗ ಆಲ್ರೆಡಿ ಎಕ್ಸ್ಪೈರ್ ಆಗಿದೆ, ಆದರೆ ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಒಂದು ಅನ್ಸರ್ಟೆನಿಟಿ, ಗ್ಲೋಬಲ್ ಪಾಲಿಟಿಕ್ಸನ್ನು ನಾವು ನೋಡಿದಾಗ ಡೊನಾಲ್ಡ್ ಟ್ರಂಪ್ ಅವರು ಯಾವ ರೀತಿಯಾದಂತಹ ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದ್ದಾರಲ್ವಾ, ಎಷ್ಟು ಕಾಂಪಿಟೇಟಿವ್ನೆಸ್ ಇವಾಗ ಬಿಲ್ಡ್ ಆಗಿದೆ. ಟೆರಿಟೋರಿಯಲನ್ನು ಅಕ್ವೈರ್ ಮಾಡಬೇಕು ಬಿಕಾಸ್ ಆಫ್ ಸೆಕ್ಯೂರಿಟಿ ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಟ್ರೀಟಿ ಎಂಡ್ ಆಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಅಗೇನ್ ಒಂದು ಆರ್ಮ್ ರಿಲೇಟೆಡ್ ಇರುವಂಥ ಕಂಟ್ರೋಲ್ ಫ್ರೇಮ್ವರ್ಕನ್ನು ಯಾವ ರೀತಿಯಾಗಿ ತರಬಹುದು, ಒಂದು ವೇಳೆ ತಂದರೆ ಚೈನಾವನ್ನು ಸಹ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಚೈನಾ ಈ ಒಂದು ನೆಗೋಸಿಯೇಷನ್ ನಡಿನಲ್ಲಿ ಕಂಡು ಬರ್ತಾ ಇಲ್ಲ, ನ್ಯೂಕ್ಲಿಯರ್ ಸ್ಟಾಕ್ ಪೈಲನ್ನು ಮಾಡ್ತಾ ಇದೆ, ಅವರು ಹೆಚ್ಚು ಒಂದು ನ್ಯೂಕ್ಲಿಯರ್ ಕೆಪಾಬಿಲಿಟಿಯನ್ನು ಹೊಂದ್ತಾ ಇರುವಂಥ ಸ್ಥಿತಿಗತಿಗಳನ್ನು ಗಮನ ಹರಿಸ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಚೈನಾವನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂಥ ಆಸ್ಪೆಕ್ಟನ್ನು ಒಂದೆಡೆ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಇವಾಗ ಹೊಸದಾಗಿರುವಂಥ ಒಂದು ಫ್ರೇಮ್ವರ್ಕ್ ಅಂತ ಬಂದಾಗ ನಾವು ಒಂದು ಸರಿಯಾದಂತಹ ನೆಗೋಸಿಯೇಷನ್ಸನ್ನು ತರಬೇಕು. ಇದರಿಂದ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ ಹೇಳ್ತೀವಲ್ವಾ, ನ್ಯೂಕ್ಲಿಯರ್ ರೆಜಿಮ್ಗೆ ಸಂಬಂಧಪಟ್ಟಂತೆ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿನೂ ಸಹ ಇವಾಗ ಕ್ರೆಡಿಬಿಲಿಟಿಯನ್ನು ಹೊಂದಬೇಕು. ಅಥವಾ ಕಾಂಪ್ರಿಹೆನ್ಸಿವ್ ಆಗಿರುವಂತಹ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿನೂ ಸಹ ಇವಾಗ ಒಂದು ಅಕೌಂಟೇಬಿಲಿಟಿಯನ್ನು ಎನ್ಶೋರ್ ಮಾಡಬೇಕು ಗ್ಲೋಬಲ್ ಲೆವೆಲಲ್ಲಿ ಅಂತಂದರೆ ಈ ಒಂದು ಸ್ಟಾರ್ಟ್ ಟ್ರೀಟಿನೂ ಸಹ ಇನ್ಫ್ಲೂಯೆನ್ಸನ್ನು ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಒಂದು ಸರಿಯಾದಂತಹ ಫ್ರೇಮ್ವರ್ಕನ್ನು ತರಬೇಕು. ಇದೊಂದು ಅಪಾರ್ಚುನಿಟಿ ಹೊಸದಾಗಿ ಸ್ಟಾರ್ಟ್ ಮಾಡಲಿಕ್ಕೆ. ಹೊಸದಾಗಿರ್ತಕ್ಕಂಥ ಒಂದು ನೆಗೋಸಿಯೇಷನ್ ರಷ್ಯಾ ಮತ್ತು US ಮಧ್ಯೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬೇರೆ ರೀತಿಯಾದಂಥ ಕಂಟ್ರೀಸ್ಗಳನ್ನು ಇನ್ಕ್ಲೂಡ್ ಮಾಡೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಆರ್ಮ್ ಸ್ಟಾಕ್ ಪೈಲನ್ನು ಸಹ ನಾವು ತಡೆಗಟ್ಟಬಹುದು ಅನ್ನುವಂಥ ಆಸ್ಪೆಕ್ಟನ್ನು ಇಲ್ಲಿ ಗಮನ ಹರಿಸುವಂಥದ್ದು. ಇವತ್ತಿನ ಕ್ವಶನ್ ನಡಿನಲ್ಲಿ ಸ್ಪೀಕರ್ಗೆ ಸಂಬಂಧಪಟ್ಟಂತೆ ನೋಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಅ ರಿಮೂವಲ್ ಮೋಷನ್ ಅಗೇನ್ಸ್ಟ್ ದ ಸ್ಪೀಕರ್? ಆಪ್ಷನ್ ಎ ನಡಿಯಲ್ಲಿ ದ ಸ್ಪೀಕರ್ ವೆಕೇಟ್ಸ್ ಆಫೀಸ್ ಇಮಿಡಿಯೇಟ್ಲಿ ಆನ್ ಅಡ್ಮಿಷನ್ ಆಫ್ ದ ಮೋಷನ್. Option B, the speaker cannot speak during the proceedings. Option C ನಡಿಯಲ್ಲಿ speaker continues in office while the motion is under consideration.
ಆಪ್ಷನ್ ಡಿ, ದ ಸ್ಪೀಕರ್ ಕೆನಾಟ್ ವೋಟ್ ಆನ್ ದ ರೆಸೊಲ್ಯೂಷನ್. ಸರಿಯಾದಂಥ ಆಪ್ಷನನ್ನು ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.